ರೀ, ನಾನು ಮತ್ತೆ ಈ ಮನೆಗೆ ಬರ್ತೀನಿ. ನನ್ನ ಹೊರ ಕಳಿಸ್ಬೇಡಿ. ಹೌದು ಕಣೋ ಈರ, ನಿನ್ನ ಹೆಂಡತಿ ತುಂಬಾ ನೊಂದಿದ್ದಾಳೆ. ಅವಳನ್ನ ಕ್ಷಮಿಸಿ ಈ ಮನೆ ಕರ್ಕೊ ಮತ್ತೆ. ಅವಳು ಒಂಟಿಯಾಗಲ್ಲಿ ಹೆಂಗಿರ್ತಾಳೆ ಹೇಳು? ನೀವಿಲ್ಲಿ ಇಬ್ರು ನೆಮ್ಮದಿಯಾಗಿದ್ದೀರಾ. ಈಗ ಅವಳನ್ನು ಒಬ್ಬಳನ್ನ ಸೇರಿಸ್ಕೊಳ್ರಿ. ಈ ಮನೆಗೆ ಸೇರಿಸ್ಕೊಂಬಕ್ಕೆ ನಂದೇನು ಅಭ್ಯಂತರ ಇಲ್ಲ. ಮನೆಗೆ ಸೇರಿಸ್ಕೊಳ್ಳೋದು ಬಿಡೋದು ಸೇಳಿಗೆ ಸೇರಿದ್ದು. ಸೇಳಿ ಸರಿ ಅಂದರೆ ನನಗೇನು ಇದೇನಿಲ್ಲ. ಅವಳು ಕೇಳ್ಕ ಶಿಲ್ಪ, ನೀನು ನನ್ನೇನು ಕೇಳಬೇಡ. ಸೆಳಿ ಸೆಳಿ, ನಾನು ನಿನ್ನ ತಂಗಿ ಅಂದ್ಕೊಂಡು ನಾನು ಮಾಡಿರೋ ತಪ್ಪು, ನಾನು ಮಾಡಿರೋ ಮಾತು ಎಲ್ಲ ಕ್ಷಮಿಸ್ಬಿಟ್ಟು ನನ್ನ ಮತ್ತೆ ಮನೆಗೆ ಸೇರಿಸ್ಕೊ ಸೆಳಿ. ನನ್ನಿಂದ ಅಲ್ಲಿ ಇರೋಕ್ಕಾಗ್ತಾ ಇಲ್ಲ ಬಾಡಿಗೆ ಮನೆಗೆ. ನಾನು ನಂಬಿದವರೆಲ್ಲರೂ ನನಗೆ ಕೈ ಕೊಟ್ಬಿಟ್ರು, ಮೋಸ ಮಾಡಿದ್ರು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ಸೆಳಿ, ಮತ್ತೆ ಮನೆಗೆ ಸೇರಿಸ್ಕೊ. ಹೆಂಗಮ್ಮ ನಿನ್ನ ಸೇರಿಸ್ಕೊಂಬೋದು? ಒಂದ್ಸಲ ಈ ಮನೆಗೆ ನೆಮ್ಮದಿ ಇಲ್ಲ ನಿಮ್ಮಿಬ್ರಿಂದನ ಅಂತ ಹೇಳಿ ಹೋಗಿದ್ಯಾ. ಈಗ ನೋಡಿದ್ರೆ ಅಲ್ಲಿ ನೆಮ್ಮದಿ ಇಲ್ಲ ಅಂತ ಬಂದಿದ್ಯಾ. ಇನ್ನೊಂದ್ಸಲ ಯಾರಾದ್ರೂ ಇನ್ನೊಬ್ರು ಯಾರಾದ್ರೂ ಸಹಾಯ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಹೋಗ್ತೀಯ. ನಿನ್ಗೆ ಒಂದು ಮನ್ಸಲ್ಲ, ಎಲ್ಲೇ ಎಷ್ಟೇ ಕಷ್ಟ ಆಗ್ಲೇಳು ಗಂಡನ ಮನೆನೇ ಶಾಶ್ವತ ಅಂತ ಹೇಳಿ ಇರ್ಬೇಕು. ನಾನ್ ನೋಡು, ಇವನು ಎಷ್ಟೇ ಕುಡುಕಾಗಿದ್ರು ಇಲ್ಲೇನೆ ಸಂಸಾರ ಮಾಡ್ಕೊಂಡು ತರಕಾರಿ ಮಾರ್ಕೊಂಡು ಜೀವನ ಸಾಗಿಸ್ತಾ ಇಲ್ವಾ? ಈಗ ನಾನು ನೆಮ್ಮದಿ ಆಗಿಲ್ವಾ? ನೀನು ಹಂಗೆ ಇರ್ಬೇಕಾಗಿತ್ತು. ನೀನೇನು ಕುಣ್ಕೊಂಡು ಹೋದೆ, ಹೋಟ್ಲು ವ್ಯಾಪಾರ ಅದು ಇದು ಚೆನ್ನಾಗಾಗುತ್ತೆ, ಮನೆ ಬಾಡಿಗೆ ಮಾಡ್ಕೊಂಡಿರ್ತೀನಿ ನಾನು. ಇಲ್ಲಿ ನಿಮ್ಮಿಬ್ರು ಕಾಟ ಸಹಿಸ್ಕೊಳಕ್ಕಾಗಲ್ಲ ಅಂತನ ನಾನು ನಿನ್ನಂಗೇನೆ ಮೊದ್ಲು ಇವ್ನು ಮದ್ವೆ ಆದಾಗ ಇವ್ನ ಕಾಟ ಸಹಿಸ್ಕೊಳಕ್ಕಾಗಲ್ಲ ಅಂತಾನೆ ಇವ್ನು ಬಿಟ್ಟೋಗಿದ್ದೆ. ಬಿಟ್ಟು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಗಂಡನ ಮನೆ ಬೆಲೆ ಏನು ಅಂತನ. ಎಲ್ಗೋದ್ರು ಕೊನೆಗೆ ಗಂಡನ ಮನೆನೇ ಗತಿ. ಅದಕ್ಕೆ ಮತ್ತೀಗ ನಾನು ಎಷ್ಟೇ ಕಷ್ಟ ಆದ್ರೂ ಎಲ್ಗೂ ಹೋಗ್ದಂಗೆ ಇಲ್ಲೇ ಧೈರ್ಯವಾಗಿದ್ದೀನಿ. ಈಗ ನೋಡು ಹೆಂಗೋ ನೆಮ್ಮದಿಯಾಗಿ ಇದ್ದೀನಿ. ನಾ ಗಂಡನನ್ನು ಬದಲಾಯಿಸ್ಕೊಂಡು. ನೀನು ಹಂಗಿದ್ದಿದ್ರೆ ಇವತ್ತು ನೀನು ನೆಮ್ಮದಿಯಾಗಿರ್ಬೋದಾಗಿತ್ತು. ಅವತ್ತು ಕುಣ್ಕೊಂಡು ಹೋದೆ, ಯಾವನೋ ನನಗೆ ಸಹಾಯ ಮಾಡ್ತಾನೆ, ಏನೋ ಕೊಡ್ತಾನೆ ಪುಕ್ಸಟ್ಟೆನ ಅಂತಾನೆ. ಯಾವನು ಕೊಡಲ್ಲ ಕಣವ ಪುಕ್ಸಟ್ಟೆನ. ಹೌದು ಸೆಳಿ, ನೀನು ಹೇಳಿದ್ದು ಈಗ ಅರ್ಥ ಆಯ್ತು. ಗಂಡನ ಮನೆಗೆ ಹೆಣ್ಣಿಗೆ ಶಾಶ್ವತ ಅಂತನ ನನಗೆ ಈಗ ಗೊತ್ತಾಯ್ತು. ಅದಕ್ಕೆ ಈಗ ಎಲ್ಲೂ ಹೋಗಲ್ಲ ನಾನು ಮತ್ತೆ. ಅದಕ್ಕೆ ಈ ಮನೆಗೆ ಸೇರಿಸ್ಕೊ ಸೆಳಿ. ಹೌದು ಕಣೆ ಸೆಳಿ, ಈಗ ಇವಳಿಗೆ ಅರ್ಥ ಆಗೈತೆ. ಅವಾಗ ಮನೆ ಬಿಟ್ಟು ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂದಾಗ ನಾನು ಹೇಳ್ದೆ ಹೋಗ್ಬೇಡ ಕಣೆ, ಸುಮ್ಮನೆ ಬಾಡಿಗೆ ಯಾಕೆ ಕಟ್ಕಂತೀಯ ಅಂತನ. ಬಾಡಿಗೆ ಕಟ್ತೀನಿ, ನಾನು ದುಡಿತೀನಿ, ಹೋಟ್ಲು ಚೆನ್ನಾಗಿ ಆಗ್ತೈತೆ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಹೋದ್ಲು. ಆದ್ರೆ ಈಗ ನೋಡು ಮತ್ತೆ ವಾಪಸ್ ಬರಂಗಾಯ್ತು. ಪಾಪ ಅವಳ ಕಷ್ಟ ನೋಡಕ್ ಆಗ್ತಾ ಇಲ್ಲ ಸೆಳಿ. ನಿನ್ ಗಂಡ ನೋಡಿದ್ರೆ ನಿನ್ ಮೇಲೆ ಹೇಳ್ತಾ ಇದ್ದಾನೆ, ನೀನೇ ಹೆಂಗಾದ್ರೂ ಮಾಡಿ ಅವಳನ್ನ ಕ್ಷಮಿಸಿ ಮನೆಗೆ ಸೇರಿಸ್ಕೊ. ನೀನ್ ಹೇಳ್ದಾಗ ಕೇಳ್ಕೊಂಡು ಹೋಟ್ಲ ನಡೆಸ್ಕೊಂಡು ಹೆಂಗೋ ಜೀವನ ಮಾಡ್ತಾಳೆ. ಆಯ್ತು, ಏನೋ ಕೇಳ್ಕಂತ ಇದ್ದೀರಲ್ಲ ಪಾಪ ಕಷ್ಟ ಅಂತನ ಅಂತ ಹೇಳಿ ಒಪ್ಕೊಂತೀನಿ. ಆದ್ರೆ ಒಂದು ಷರತ್ತು, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನೀನು ಈ ಮನೆಗೆ ಇರ್ಬೋದು ಶಿಲ್ಪ. ಇಲ್ದಿದ್ರೆ ನಾನಂತೂ ನಿನ್ನ ಬಿಡ್ಕಮಲ್ಲ ಈ ಮನೆಗೆ. ಷರತ್ತ? ಏನ್ ಷರತ್ತು? ಏನ್ ಹೇಳು ಹೇಳಿ, ನೀನ್ ಏನ್ ಹೇಳಿದ್ರು ಕೇಳ್ತೀನಿ ನಾನು. ನನಗೆ ಮನೆಗೆ ಸೇರಿಸ್ಕೊಂಡ್ರೆ ಅಷ್ಟೇ ಸಾಕು. ನೀನು ನಮ್ಮ ಅಕ್ಕ ಇದ್ದಂಗಲ್ವಾ? ಹೇಳು, ಅಕ್ಕ ಇದ್ದಂಗೆ ಅಂತ ಏನು? ನಾವಿಬ್ರು ಒಬ್ಬನ್ನೇ ಮದ್ವೆ ಆಗಿದೀವಿ ಅಂದ್ಮೇಲೆ ನೀನ್ ನನ್ನ ಸ್ವಂತ ಅಕ್ಕ ಏನೇನೆ. ಅದೇನಾದ್ರೂ ಹೇಳು ಹೇಳಿ, ನಾನು ಒಪ್ಕೊಂತೀನಿ. ನಿನ್ ಮಾತಿಗೆ ಇಲ್ಲ ಅಂತ ಹೇಳಲ್ಲ. ಹೌದ್ ಕಣೆ ಸೇಳಿ, ನೀನೇನು ಹೇಳಿದ್ರು ಮಾಡ್ತಾಳೆ. ಅವಳು ತಂಗಿ ಅಲ್ವಾ, ಎಷ್ಟೇ ಆಗ್ಲಿ ನಿನ್ಗಿನ್ನ ಚಿಕ್ಕವಳಲ್ವಾ, ಕೇಳ್ತಾಳೆ. ನೀನ್ ಹೇಳ್ದಂಗೆನೆ ಕೇಳ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾಳೆ. ಏನೂ ಇಲ್ಲ, ಹೋಟ್ಲಾಗೆ ದುಡ್ದಿರೋ ದುಡ್ಡೆಲ್ಲ ತಂದು ನನ್ನ ಕೈಗೆ ಕೊಡ್ಬೇಕು. ಮನೆ ಖರ್ಚು ಏನಿದ್ರು ನಾನೇ ಕೊಡ್ತೀನಿ. ನಿನ್ಗೆ ಏನನ್ನ ಖರ್ಚಿಗೆ ಬೇಕು ಅಂದ್ರೆ ನಾನೇ ಕೊಡ್ತೀನಿ. ಮನೆಗೆ ಅಡ್ಗೆನ ಎಲ್ಲ ಮಾಡ್ಬೇಕು. ಬೆಳಗ್ಗೆ ಟೈಮು ತಿಂಡಿ ಮಾಡಿಕ್ ಹೋಗ್ಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇನೆ. ನೀನು ಹೋಟ್ಲಾಗ ದುಡ್ದಿರೋದೆಲ್ಲ ನನಗೆ ಕೊಡು. ನಿನ್ ಖರ್ಚಿಗೆ ಬೇಕು ಅಂದ್ರೆ ನಾನೇನೆ ನಿನಗೆ ದುಡ್ಡ ಕೊಡ್ತೀನಿ ಅಷ್ಟೇನೆ. ಈ ಮನೆ ನಾನೇ ಯಜಮಾನಿ ಆಗಿರ್ಬೇಕು. ಇಬ್ರಿಬ್ರು ಯಜಮಾನಿಗೆ ಆಗಿದ್ರೆ ಸರಿಯಾಗಲ್ಲ, ಬರೀ ಜಗಳಗಳಾಗ್ತವೆ. ಅದಕ್ಕೆ ನನ್ನ ಗಂಡ ಇವಾಗ ಬದಲಾಗಿರೋದು, ನಾವಿಬ್ರು ಚೆನ್ನಾಗಿರೋದು. ಹಂಗನ್ನಂಗಿದ್ರೆ ಮನೆಗೆ ಸೇರಿಸ್ತೀನಿ, ಇಲ್ದಿದ್ರೆ ಇಲ್ಲ. ರಾಣಿ, ಇದೇನಿದು? ಅಲ್ಲ, ನಾನು ದುಡ್ದಿರೋ ದುಡ್ಡನ್ನ ಇವಳು ಕೈ ಕೊಡ್ಬೇಕಾ? ನಾನೇ ಇವಳು ಕೈ ಕೊಡ್ಬೇಕು? ಅದೇ ಅಮ್ಮ, ನನಗೂ ಅರ್ಥ ಆಗ್ತಿಲ್ಲ. ಇವಳಿಗೆ ಅಂತ ಇದು ಕಂಡೀಷನ್ನು. ಅಲ್ಲ, ಏನೋ ಹೇಳಿದ್ರೆ ಏನೋ ಬಿಡಪ್ಪ, ಜಗಳ ಆಡ್ದಂಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು, ಕೆಲಸ ಮಾಡೋದ್ರಾಗೆ ಅರ್ಧ ಮಾಡಬೇಕು ಅಂತಂದ್ರೆ ಅದೊಂಥರ. ದುಡ್ದಿರೋ ದುಡ್ಡು ತಂದು ನನ್ನ ಕೈ ಕೊಡಬೇಕು ಅಂದ್ರೆ ಯಾರು ಒಪ್ಪಕ್ಕಾಗುತ್ತೆ? ನನಗೂ ಈ ಮಾತು ಯಾಕೋ ಇಷ್ಟ ಆಗ್ಲಿಲ್ಲಮ್ಮ. ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ರಿ, ಹೇಳಿ ಶಿಲ್ಪ. ನೀನು ಹೋಟ್ಲಾಗ ದುಡ್ದಿರೋ ದುಡ್ಡೆಲ್ಲ ನನ್ನ ಕೈಗೆ ತಂದು ಕೊಡ್ಬೇಕು ಅಷ್ಟೇನೆ. ಈ ಮನೇನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ನಾನು ಹೇಳ್ದಂಗೆ ನೀನು ಗಂಡ ಇಬ್ರು ನನ್ನ ಮಾತು ಕೇಳಬೇಕು. ಅವಾಗ್ಲೇನೆ ಮನೆ ಚೆನ್ನಾಗಿರೋದು. ಇಲ್ದಿದ್ರೆ ದಿನ ಜಗಳ ಆಗ್ತವೆ. ಒಂದ್ ಮನೆಗೆ ಇಬ್ಬಿಬ್ರು ಯಜಮಾನಿಕೆ ಮಾಡಕ್ ಹೋದ್ರೆ ಅಷ್ಟೇನೆ.
ಅಲ್ವೇ ಹೇಳಿ ಅದ್ ಹೆಂಗೆ ನಾನ್ ದುಡ್ದಿರೋ ದುಡ್ಡು ನಾನು ಇಟ್ಕೊಂತೀನಿ, ನೀನ್ ದುಡ್ದಿರೋ ದುಡ್ಡ ನೀನ್ ಇಟ್ಕ. ಮನೆ ಕೆಲಸದಾಗ ಇಬ್ರು ಹಂಚ್ಕೊಂಡ್ ಮಾಡೋಣ. ನಾನ್ ಅರ್ಧ ಕೆಲಸ ನೀನ್ ಅರ್ಧ ಕೆಲಸ ಬೇಕು ಅಂದ್ರೆ ಅಷ್ಟೇನೆ. ನಾನ್ ದುಡ್ದಿರೋ ದುಡ್ಡು ತಗೊಂಬಂದ್ ನಿನ್ ಕೈ ಕೊಟ್ರೆ ನಾನ್ ದುಡಿಯೋದ್ ಯಾಕೆ ದುಡಿಬೇಕು? ನಿನ್ ಕೈ ಕೊಡಂಗಿದ್ರೆ ನೀನ್ ದುಡ್ಡು ಇಟ್ಕೊಂಡು ಇದ್ ಮಾಡ್ತೀಯ ಅಷ್ಟೇ. ನೀನ್ ಮಜಾ ಮಾಡ್ತೀಯ, ನಿನಗ್ ಬೇಕಾಗಿರೋದೆಲ್ಲ ತಾಂತೀಯ. ನಾನ್ ದುಡ್ದು ನಿನ್ ಕೈ ಕೊಟ್ರೆ ಏನ್ ಸರಿ ಆಗುತ್ತೆ? ಹೌದಲ್ವೇನೆ ಹೇಳಿ? ಇವಳು ದುಡ್ದಿರೋ ದುಡ್ಡ ನಿನ್ಗೆ ಹೆಂಗ್ ಕೊಡಕ್ಕಾಗುತ್ತೆ? ನೀನ್ ದುಡ್ದಿರೋದ್ ನೀನಿಕ್ಕೆ, ಇವಳು ದುಡ್ದಿರೋದ್ ಇವಳಿಕ್ಕೆ ಅಂತಾಳೆ. ಗಂಡ ದುಡ್ದಿರೋದ ಮನೆ ಖರ್ಚಿಗೆ ಉಪಯೋಗಿಸ್ಕೊಳ್ರಿ ಅಷ್ಟೇ. ಅದೆಲ್ಲ ಬೇಕಾಗಿಲ್ಲ. ಇವಳು ದುಡ್ದಿರೋ ದುಡ್ಡು ಆಗ್ಲೇಳು ನನ್ನ ಕೈ ಕೊಡ್ಲಿ, ನಾನು ಇಕ್ಕೊಂತೀನಿ, ಮನೆಗೆ ಬೇಕಾಗಿರೋ ಸಾಮಾನು ತತ್ತೀನಿ. ಆಮೇಲೆ ಉಳ್ದಿದ್ರೆ ಈ ಮನೆಗೇನೆ ಖರ್ಚು ಮಾಡೋಣ ಅಷ್ಟೇನೆ. ನನ್ನ ದುಡ್ಡು ನಾನು ಇಟ್ಕೊಂತೀನಿ, ನಿನ್ ದುಡ್ಡು ನಾನು ಇಟ್ಕೊಂತೀನಿ. ನೋಡೋಣ, ಒಂದ್ ಮನೆಗೆ ಇಬ್ರಿಬ್ರು ಯಜಮಾನಿಕೆ ಮಾಡಕ್ ಹೋದ್ರೆ ಜಗಳ ಆಗ್ತವೆ ಅಂತ ಅಷ್ಟೇನೆ. ನಾನೇನೇನು ಒತ್ಕೊಂಡು ಓಡಾಗಲ್ಲ. ನಿನ್ ದುಡ್ದಿರೋ ದುಡ್ಡ ನಿಂದು ಅಂತಾನೆ ಎತ್ತಿಟ್ಕೊಂತೀನಿ. ಎಂತನ ಬೇಕು ಅಂದ್ರೆ ಖರ್ಚಿಗೆ ನಾನೇ ಕೊಡ್ತೀನಿ ಅಷ್ಟೇನೆ. ಹಂಗ ನಂಗಿದೆ ಈ ಮನೆಗೆ ಸೇರಿಸ್ತೀನಿ, ಇಲ್ದಿದ್ರೆ ಹೋಗ್ತಾ ಇರಿ ಇಲ್ಲಿಂದ ಹಿಂಗೇನೆ ವಾಪಸ್. ಅಯ್ಯೋ ರಾಣಿ, ಏನೇ ಮಾಡೋದು? ಈ ಸೇಳಿ ಮುಂಡೆ ಇಂಥ ಕಂಡೀಷನ್ ಹಾಕ್ಬಿಟ್ಲು. ನಾನು ಒಪ್ಕೊಂತಾಳೆ ಬಿಡು ಅಂತ ಅನ್ಕೊಂಡ್ರೆ ನಾನು ದುಡ್ದಿರೋ ದುಡ್ಡು ಎಲ್ಲ ಹೆಂಗ್ ಕೊಡೋಕ್ಕಾಗುತ್ತೆ ಹೇಳಿ? ಇದೇ ಒಳ್ಳೆ ಚಾನ್ಸ್ ಅಂತ ನಾನು ನೋಡ್ದ. ದುಡ್ದಿರೋ ದುಡ್ಡೆಲ್ಲ ಕಿತ್ಕೊಂಡು ಇನ್ನೊಂದು ಸರ ಮಾಡಿಸ್ಕೊಂಬಕ್ಕೇನ? ಅಯ್ಯೋ ಶಿಲ್ಪ, ಈಗ ಅದನ್ನೆಲ್ಲ ಕೇಳ್ಕೊಂಡು ಕೂಕೊಂಡ್ರೆ ನೀನು ಮತ್ತೆ ಮನೆ ಬಾಡಿಗೆ ಕಟ್ಕೊಂಡು ಅಲ್ಲಿಗೆ ಹೋಗಿ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಮನೆ ಬಾಡಿಗೆ ಕಟ್ಕೊಂಡಿರ್ಬೇಕಾಗುತ್ತೆ. ನೀನು ದುಡ್ದಿರೋ ದುಡ್ಡು ಅವಳ ಕೈಗೆ ಕೊಡು. ನೀನ್ ಇಷ್ಟು ದುಡ್ಡು ಆದ್ಮೇಲೆ ವಾಪಸ್ ಕೊಡ್ಬೇಕಮ್ಮ. ಮನೆ ಖರ್ಚಿಗೆಲ್ಲನ ಮುಗಿಸ್ಕೊಂಡು ಅಂತಾನ ಹೇಳುವಂತೆ ಮೊದಲು ಮನೆಗೆ ಸೇರ್ಸ್ಕೊಂಬಂದು ನೋಡ್ಕ. ಆಮೇಲೆ ನೀನು ದುಡ್ದಿರೋ ದುಡ್ಡೇನು ಎತ್ಲಾಗೂ ಹೋಗಲ್ಲ. ಆಮೇಲೆ ಮಾತಾಡ್ಕೊಂಡು ಆಯ್ತು ಇದ್ರ ಬಗ್ಗೆ. ಇವತ್ತು ಸದ್ಯಕ್ಕೆ ಸುಮ್ಮನೆ ಒಪ್ಕೋ ಆಯ್ತು ಅಂತಾನ. ಹೌದಾ, ಸರಿ ಹಂಗೆ ಮಾಡ್ತೀನಿ ತಗ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೇಳ್ರಿ. ಏನೂ ಇಲ್ಲ, ಸರಿ ಆಯ್ತು. ಆದ್ರೆ ದುಡ್ದಿರೋ ದುಡ್ಡೆಲ್ಲ ಇಟ್ಕೊಂಡು ಏನ್ ಮಾಡ್ತೀಯ? ಹಂಗೆ ಇಟ್ಕೋಬೇಕು. ನನ್ನ ದುಡ್ಡ ನನಗೆ ಕೊಡ್ಬೇಕು ಇಟ್ಕೊಂಡು. ನಿನಗೆ ಕೊಡ್ತೀನಿ. ಆದ್ರೆ ಮನೆ ಖರ್ಚಿಗೆಲ್ಲ ನಾ ಇಕ್ಬೇಕಲ್ಲ ದುಡ್ಡ, ಮಿಕ್ಕಿರೋದ ಕೊಡ್ತೀನಿ. ನಾನ್ ದುಡ್ದಿರೋದು ನೀನ್ ದುಡ್ದಿರೋದು ಎರಡೂ ಸೇರಿಸಿ ಇಬ್ರು ಸೇರಿ ಏನಾದ್ರೂ ಒಡವೆ ಗಿಡವೆ ಮಾಡಿಸ್ಕೊಂಬನ ಅಷ್ಟೇನೆ. ಅದೇ ದುಡ್ಡು ನನ್ನ ಹತ್ರನೇ ಇರುತ್ತೆ ಅಷ್ಟೇನೆ, ಇನ್ನೇನು ಇಲ್ಲ. ಸರಿ ಹಂಗಾದ್ರೆ ಒಪ್ಕೊಂತೀನಿ ಇದಕ್ಕೆ. ನಡೀರಿ, ಇನ್ಯಾಕೆ ಒಳಕ್ಕೆ ನಡಿ ಶಿಲ್ಪ. ನೋಡೇ ಶಿಲ್ಪ, ಮತ್ತೆ ಮನೆ ಬಿಟ್ಟು ಹೋಗ್ತೀನಿ. ನನ್ನ ದುಡ್ಡು ನೀನು ಇಕ್ಕೊಂಡು ಏನು ಮಾಡ್ತಿದ್ಯಾ ಅದು ಇದು ಅಂತಾನ ಜಗಳ ತೆಗಿಯಂಗಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಗಂಡ ದುಡ್ದಿರೋ ದುಡ್ಡು ನನ್ನ ಕೈಗೆ ತಂದು ಕೊಡ್ತಾನೆ, ನಿನ್ನ ಕೈಗೆ ಹಾಕಿ ಕೊಡ್ಬೇಕು. ನಾನು ಇಕ್ಕೆಂತೀನಿ ಅಂತಾನ ನೀನು ರಾಗ ಎಳೆಯಂಗಿಲ್ಲ, ಹೇಳಿರ್ತೀನಿ. ಏನೋ ಹೋಗಿ ಕಷ್ಟ ಪಡ್ತಾ ಇದೆಯಲ್ಲ ನೀನು. ಇವನ್ನೇ ಮದುವೆ ಆಗಿದ್ಯಾ ಅಂತಾನ ಸೇರಿಸ್ಕೊಂಬಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇನೆ. ಆಮೇಲೆ ನೀನು ಅದು ಇದು ಅಂತಂದ್ರೆ ನಾನೇನು ಸುಮ್ಮನಿರಲ್ಲ. ಇಲ್ಲ ಸಳಿ, ನೀನು ಹೇಳ್ದಂಗೆ ಕೇಳ್ಕೊಂಡು ದುಡ್ದಿರೋ ದುಡ್ಡು ನಿನ್ನ ಕೈಗೆ ಕೊಡ್ತೀನಿ. ನಾನೇನು ಜಗಳ ಮಾಡಲ್ಲ. ಸದ್ಯ ನನ್ನ ಮನೆಗೆ ಸೇರಿಸಿದ್ರಲ್ಲ ಮತ್ತೆ, ನಿಮಗೆ ತುಂಬ ಥ್ಯಾಂಕ್ಸ್. ಆಯ್ತಾಯ್ತು, ನನಗೆ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ನಾನು ಅಷ್ಟೇ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ನೀನು ಇವತ್ತೇನು ಹೋಟ್ಲು ತೆಗ್ದಿಲ್ವೇನು? ಇಲ್ಲ, ಅಲ್ಲೇ 2 ದಿವಸ ಆಯ್ತು ತೆಗ್ದಿಲ್ಲ, ನಾಳೆಯಿಂದ ತೆಗಿತೀನಿ. ಸರಿ ಆಯ್ತು. ಏನಿ ರಾಣಿ, ಈ ಸೇಳಿ ಇದೇ ಒಳ್ಳೆ ಅವಕಾಶ ಅಂತನ ಇಂಥ ಕಂಡೀಷನ್ ಆಗ್ಬಿಟ್ಲು. ಇನ್ನೇನು ಮಾಡೋದು, ಮನೆ ಸೇರ್ಕೋಬೇಕಲ್ಲ ಅಂತನ ನಾನು ಸುಮ್ಮನೆ ಒಪ್ಕೊಂಡೆ. ನೋಡೋಣ ಏನಾಗುತ್ತೆ. ಮತ್ತೆ ನಮ್ಮ ಕೆಲಸ ಆಗಬೇಕು ಅಂದರೆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಂಗೇನೆ ನಮ್ಮ ಕೆಲಸ ಆಗತಕ್ಕ ನಾವು ಸುಮ್ಮನೆ ಇರಬೇಕು. ಆಮೇಲೆ ಇದ್ದಿದ್ದೇನೆ ಮಾತಾಡೋದು. ಈ ಮನೆಗೆ ಸೇರ್ಕೊಂಡಲ್ಲ, ಸುಮ್ಮನಿರೋ ಸ್ವಲ್ಪ ದಿನ. ನೋಡೋಣ. ಸೇಳಿನೂ ಬದಲಾಗಿರೋ ಥರ ಕಾಣ್ತಾಳೆ. ದುಡ್ದಿರೋ ದುಡ್ಡು ಇಟ್ಕೊಂಡು ಅವಳೇನು ಮಾಡೋಕ್ಕಾಗಲ್ಲ, ಅವಳೇನು ಒತ್ಕೊಂಡು ಹೋಗೋಕ್ಕೂ ಆಗಲ್ಲ. ಒತ್ಕೊಂಡು ಹೋದ್ರೆ ನಿನಗಿನ್ನ ಒಳ್ಳೇದು. ಅವಳೇ ನಾನು ಈ ಮನೆ ಬಿಟ್ಟು ಹೋದ್ರೆ. ಸದ್ಯ ಈ ಮನೆಗೆ ಬಂದಲ್ಲ, ಹೆಂಗ್ ಬರೋದು ಹೆಂಗ್ ಕೇಳೋದು ಅಂತ ಅನ್ನಂಗೆ ಆಗಿತ್ತು. ಬಿಡ್ಕಂತಾಳೋ ಇಲ್ವೋ ಸೇಳಿ, ನನ್ನ ಗಂಡ ಏನಂತಾನೋ ಏನೋ ಅಂತ ಭಯವಾದಂಗೆ ಆಗಿತ್ತು. ಸರಿ ಬಾ, ಮತ್ತೆ ಆ ಮನೆ ಎಲ್ಲ ಖಾಲಿ ಮಾಡ್ಕೊಂಬರೋಣ. ನಿಂದು ಈ ಬಾಡಿಗೆ ಮನೇನ? ಹೌದಲ್ವಾ, ಬಾಡಿಗೆ ಮನೇನ ಖಾಲಿ ಮಾಡ್ಕೊಂಬರೋಣ. ಅವ ಹಿಂಗೆ ಹೇಳ್ಬಿಟ್ಟು ನನ್ನ ಅಡ್ವಾನ್ಸ್ ದುಡ್ಡು ಎಲ್ಲ ಇಸ್ಕೊಂಡು ಬರೋಣ, ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.